ಹೆಲೋ, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಶೆರಟನ್ ಗ್ರ್ಯಾಂಡ್ ಪ್ರೈವೇಟ್ ಬೀಚ್ ರೆಸಾರ್ಟ್. ಈಗ ನಾನು ಫ್ರೆಶ್ ಅಪ್ ಆಗಿ ಚೆಕ್ಔಟೆಲ್ಲ ಆಗಿ ರೂಮ್ ಟೂರೆಲ್ಲ ತೋರಿಸಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ನಾವು ಬೀಚ್ ಕಡೆಗೆ ಬಗ್ಗಿಯಲ್ಲಿ ಹೋಗ್ತಾ ಇದ್ದೀವಿ. ಅವ್ರದ್ದೇ 24 ಅವರ್ಸ್ ಬಗ್ಗಿ ಇರುತ್ತೆ, 24 ಅವರ್ಸ್ ಆ್ಯಕ್ಸಸ್ ಇರುತ್ತೆ ಬೀಚಿಗೆ ಕೂಡ. ಈಗ ಬೀಚ್ ಸೈಡಲ್ಲಿ ಹೋಗಿ ನಾವು ಸ್ವಲ್ಪ ಹೈಟಿ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ ಅವರು. ಸೊ ಹಾಗೆ ಬೀಚ್ ಸೈಡಲ್ಲೇ ಇಲ್ಲೇ ಒಂದು ಬರ್ಡೇ ಕೂಡ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ಆಯಿತು. ಹಾಗೆ ಹೈಟಿ ಎಲ್ಲ ನಾವು ಸ್ವಲ್ಪ ಸ್ನ್ಯಾಕ್ಸು ಹೈಟಿ ಎಲ್ಲ ಟೈಮಿಂಗ್ಸ್ ಇರುತ್ತೆ ಅವ್ರದ್ದು, ಈ ಟೈಮಿಂದ ಈ ಟೈಮ್ವರೆಗೂ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಟೈಮಿಂಗ್ಸ್ ಮುಗಿದೋಗುತ್ತೆ ಅಂದ್ಬಿಟ್ಟು ನಾವು ಫಸ್ಟ್ ಐ ಟಿ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಐ ಟಿಯಲ್ಲಿ ಟೀ, ಕಾಫಿ, ಮಿಲ್ಕ್ ಮತ್ತು ಫ್ರೆಂಚ್ ಫ್ರೈಸು, ಪಕೋಡ ಇಷ್ಟೇ ಇಟ್ಟಿದ್ದು ಇಲ್ಲಿ ಐ ಟಿಯಲ್ಲಿ. ನೀವು ಕಡ್ಲನ್ ಸಮುದ್ರ ವಿಡಿಯೋಸು ನನ್ನ ಒಂದು ಇದರಲ್ಲಿದೆ, ನೀವು ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಬನ್ನಿ. ಇದೇ ECR ರೋಡಲ್ಲೇ ಕಡಲನ್ ಸಮುದ್ರ ಕೂಡ ಬರುತ್ತೆ. ಅದರಲ್ಲಿ ಐ ಟಿಯಲ್ಲಿ ಸಿಕ್ಕಾಬಟ್ಟೆ ವೆರೈಟೀಸು, ರಾಜಸ್ಥಾನಿ ಸ್ಟೈಲು. ಯಾರಿಗೆಲ್ಲ ರಾಜಸ್ಥಾನಿ ಸ್ಟೈಲ್ ಇಷ್ಟ ಆಗುತ್ತೋ ಆ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ, ಅದನ್ನು ನೋಡ್ಕೊಂಡು ಬನ್ನಿ. ಪ್ರತಿಯೊಂದು ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ ಐ ಟಿ ನಾನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಹಾಗೆ ಒಂದು ಸಣ್ಣ ಕ್ಲಿಪ್ ಕೂಡ ತೊಗೊಂಡೆ. ಇಲ್ಲಿ ಪಕೋಡ ಮತ್ತು ಫ್ರೆಂಚ್ ಫ್ರೈಸು ಮತ್ತು ಕಡಲೆಕಾಳು ಬೇಯಿಸಿರೋದನ್ನ ಇಟ್ಟಿದ್ರು, ಕಾಬೂಲ್ ಕಡಲೆ ಅಂತಾರಲ್ಲ ಅದು. ಹಾಗೆ ಸ್ವಲ್ಪ ಕೇಕ್ಸ್ ಇಟ್ಟಿದ್ರು ಮತ್ತು ಬಿಸ್ಕೆಟ್ ಇಟ್ಟಿದ್ರು. ನೋಡಿ, ಈ ಒಂದು ಒಳ್ಳೆ ವೆದರಲ್ಲಿ ಒಂದು ಟೀ ಕುಡಿತಾ ಒಂದು ಈವ್ನಿಂಗ್ನ ಕಳೆಯೋದೇ ಒಂದು ಸ್ನ್ಯಾಕ್ಸ್ ಜೊತೆ ಸೂಪರಾಗಿರುತ್ತೆ. ಈಗ ಇಷ್ಟು ನನ್ನ ಮಗನ ಬರ್ಡೇಗೆ ಅಂತ ನಾವು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದು. ಯಾಕಂದರೆ ನಾವು ಇಮಿಡಿಯೇಟಾಗಿ ಹೇಳಿದ್ವಿ, ನಾವು ಹೋಗೋ ಪ್ಲ್ಯಾನೇ ಇರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನನ್ನ ಮಗನಿಗೆ ಹುಷಾರಿರಲಿಲ್ಲ ಅಂತ. ಸೊ ನಾವು ಬುಕ್ ಮಾಡಿಬಿಟ್ಟಿದ್ವಿ, ಬಟ್ ಅದೇನು ರಿಫಂಡ್ ಇರಲಿಲ್ಲ. ಬಟ್ ಏನು ಮಾಡೋದು, ಹೋಗ್ತೀವೋ ಇಲ್ವೋ ಅಂತ ನಮಗೆ ಡೌಟ್ ಇತ್ತು. ಅದಕ್ಕೆ ನಾವು ಇದನ್ನೇನು ಬುಕ್ ಮಾಡ್ಕೊಂಡಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಇಷ್ಟು ಮಾತ್ರ ಅರೇಂಜ್ ಮಾಡಿ ಕೊಟ್ಟರು ಅವರು ನಮಗೆ. ಇದೂ ಒಂಥರ ಚೆನ್ನಾಗಿತ್ತು. ಇಲ್ಲಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಸಿಲು ಆ ಒಂದು ನೇಚರ್ ಮಧ್ಯದಲ್ಲಿ ಬರ್ಡೇ ಮಾಡ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ. ಆ ಅಲೆಗಳ ಸೌಂಡು ಅದೆಲ್ಲ ಒಂಥರ ಬೇರೆ ಲೆವೆಲಾಗೇ ಇತ್ತು ಅಲ್ಲಿ. ನನ್ನ ಮಗನ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹೋಟೆಲವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಹಾಗೆ ಆ ಬೆಲೂನೆಲ್ಲ ಅರೇಂಜ್ ಮಾಡಿ ಏನೋ ಒಂದು ಇಮಿಡಿಯೇಟಾಗಿ ಮಾಡಿಕೊಟ್ಟು, ಕೇಕ್ ಕೂಡ ಅಷ್ಟೇ ಪ್ರೊವೈಡ್ ಮಾಡ್ತಾರೆ ಅವರು ಕಾಂಪ್ಲಿಮೆಂಟ್ರಿ ಆಗಿ. ಅದ್ರ ಜೊತೆಗೆ ನಾವು ಬೇರೆ ಕೇಕ್ ಕೂಡ ತರಿಸ್ಕೊಂಡಿದ್ವಿ. ಅದನ್ನು ಈವ್ನಿಂಗ್ ಮತ್ತೆ ಸೆಲೆಬ್ರೇಷನ್ ಮಾಡಿದ್ದೀವಿ, ನೈಟ್ ವ್ಯೂವಲ್ಲಿ ಹೇಗಿತ್ತು ಅಂತ. ಬಟ್ ನಾವು ಡೇ ವ್ಯೂವಲ್ಲಿ ಯಾಕೆ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಅಂದರೆ ಸಮುದ್ರ ಕಾಣೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಡೇಯಲ್ಲಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಆಗಿ ನನಗೆ ಖುಷಿಯಾಗಿ ಒಂಥರ ಡಿಫ್ರೆಂಟಾಗಿತ್ತು. ಹೇಗೆ ಕಾಣಿಸ್ತಿದೆ ಅಂತ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ನಾವು ಅದೇ ಪ್ಲೇಸ್ನ ಚೂಸ್ ಮಾಡಿದ್ವಿ. ಅದರಲ್ಲೇ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಡೆಕೋರೇಷನ್ಸು, ಲೈಟಿಂಗ್ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಬೇರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ ನಾನು. ಹಾಗೆ ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ ನಾನಲ್ಲಿ. ಅದು ನಿನ್ನೆ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ ಫುಲ್ ಅಪ್ಲೋಡು. ಅಲ್ಲೇ ಹೋಗ್ಬೇಡ ಮುಂದೆ. ನಾವು ಇಲ್ಲಿ ಬರ್ಡೇ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗ್ತಾ ಇರ್ತೀವಿ. ಮತ್ತು ನನ್ನ ಮಗನ ಸೆಲೆಬ್ರೇಷನ್ ರಿಟರ್ನು ರೂಮ್ಗೆ ಹೋಗ್ತಾ ಇದ್ದೀವಿ. ಮತ್ತು ಈವ್ನಿಂಗು ಮತ್ತೆ ಬೀಚ್ ಹತ್ರ ಸೆಲೆಬ್ರೇಷನ್ ನಡೆಯುತ್ತೆ. ಇಲ್ಲಿವರೆಗೂ ನಿಮ್ಮ ಜೊತೆ ಇರಿ, ಎಲ್ಲಿ ಹೋಗ್ತೀರಿ. ನೈಟ್ ವ್ಯೂ ಅಂತೂ ಸೂಪರಾಗಿದೆ. ಇಲ್ಲಿ ನೋಡಿ, ನೈಟ್ ವ್ಯೂ ಸಖತ್ತಾಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು, ನೋಡಿ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ ಅಂತೂ ಸಿಕ್ಕಾಬಟ್ಟೆ. ಇದು ನಾವು ಉಳ್ಕೊಂಡಿರೋಂಥ ರೂಮು. ಈ ರೂಮಿಂದ ಸೀದಾ ವ್ಯೂ ಈ ಥರ ಇದೆ. ಬಿದ್ದೋಗಲ್ಲ ಬಂಗಾರ, ನಾನು ಹಿಡ್ಕೊಂಡಿದ್ದೀನಲ್ಲ, ಬೀಳಲ್ಲ ಕಣೋ ಪಾಪ. ವ್ಯೂ ಅಂತೂ ಸಕ್ಕತ್ತಾಗಿದೆ. ಹಾಂ
ಇದು ನೈಟ್ ಹಾಗೆ ನನ್ನ ಮಗ ಅಲ್ಲೇ ಆಟ ಆಡ್ತಿದ್ದ, ಹಾಗೆ ಒಂದೆರಡು ಕ್ಲಿಪ್ ತೊಗೊಂಡೆ. ಪ್ರಾಪರ್ಟಿ ರೌಂಡ್ ಮಾಡ್ಕೊಂಡು ಬರೋಣ ನೈಟಲ್ಲಿ, ಬರ್ಡೇ ಇನ್ನೊಂದು ಸತಿ ಸೆಲೆಬ್ರೇಷನ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಸತಿ ಪ್ರಾಪರ್ಟಿ ಎಲ್ಲ ನಾವು ಸರಿಯಾಗಿ ವಿಸಿಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಬರ್ಡೇ ಮುಂಚೆ ನಾವು ಒಂದು ಸತಿ ಪ್ರಾಪರ್ಟಿ ವಿಸಿಟ್ ಮಾಡೋಣ ಅಂತ. ಮತ್ತು ಇಲ್ಲಿ ನೀರು ಮಿಡಿಲಲ್ಲಿ ಟ್ರೀಸ್ ಹಾಕಿದ್ದಾರೆ, ಅದಕ್ಕೆ ಲೈಟೆಲ್ಲ ಅರೇಂಜ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಕಾಣಿಸ್ತಿತ್ತು, ಮೋಸಮಾಗಿದೆ. ನೋಡ್ತಾ ಇರ್ಬೋದು ನೋಡಿ. ತುಂಬ awesome view. ನೋಡ್ಬೋದು, ಯಾವುದೇ ಒಂದು ಬರ್ಡೇ ಸೆಲೆಬ್ರೇಷನ್ ಆಗಲಿ ಮತ್ತು ಏನೇ ಒಂದಿರಲಿ, ಲೈಟ್ ಹಾಕ್ಬಿಟ್ರೆ ಅದಕ್ಕೆ ಕಳೆನೇ ಬೇರೆ, ಅಷ್ಟು ಹೈಲೈಟಾಗಿ ಕಾಣಿಸೋದೇ ಈ ಲೈಟಿಂದನೇ ಈ ಪ್ರಾಪರ್ಟಿ. ಅದು ಮೇನ್ ಎಂಟ್ರೆನ್ಸಲ್ಲಿರುವಂಥ ಬೊಫೆಲೋ ಪಿಕ್ಚರು, ಅದು ಯಾಕಿಟ್ಟಾರೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ಮರ್ತೋಯ್ತು ಇದಕ್ಕೇನು ಅಂತ. ಬಟ್ ಅಲ್ಲಿರೋ ಸ್ಟಾಫ್ಸ್ಗೂ ಏನು ಐಡಿಯಾ ಇರೋದಿಲ್ಲ ಅನ್ಕೋತೀನಿ. ಸೊ ಇಟ್ಸ್ ಓಕೆ, ಅದು ಕೂಡ ಒಂಥರ ಚೆನ್ನಾಗಿತ್ತು. ನೋಡಿ, ಇದು ಸೈಡ್ ವ್ಯೂ. ಸೈಡಲ್ಲಿ ಎಲ್ಲ ಕಡೆನೂ ಲೈಟ್ ಹಾಕಿದ್ದಾರೆ ಅವರು, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ವ್ಯೂವು. ನಾವು ಪ್ಯಾಕೇಜ್ ತೊಗೊಂಡಿದ್ವಿ. ಪ್ಯಾಕೇಜಲ್ಲಿ ಏನಂದರೆ ಡಿನ್ನರ್ ಅವರು ಲಂಚ್ ಅಥವಾ ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಇಷ್ಟು ಪ್ಯಾಕೇಜಲ್ಲಿ ಯಾವುದಾದ್ರೂ ಒಂದು ತೊಗೋಬೇಕು, ಲಂಚ್ ಅಥವಾ ಡಿನ್ನರು. ನಾವು ಡಿನ್ನರಿಗೆ ಪ್ರಿಫರ್ ಮಾಡಿದ್ವಿ, ಯಾಕಂದರೆ ನಾವು ಹೋಗಿ ರೀಚ್ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ನಾವೇನು ಮಾಡೋಣ, ಡಿನ್ನರ್ ತೊಗೊಳೋದು ಬೆಸ್ಟ್ ಅಂದ್ಬಿಟ್ಟು ನಾವು ಡಿನ್ನರ್ ಆನ್ ದ ವೇ ಹೋಗಬೇಕಾದ್ರೆ ಹೆಂಗಿದ್ರು ನಾವು ತಿನ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ನೀವು ಪ್ಯಾಕೇಜು ಬುಕ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸತಿ ಈ ರೂಮಲ್ಲಿ ಏನು ಗೊತ್ತಂದರೆ ವಿತೌಟ್ ಬ್ರೇಕ್ಫಾಸ್ಟ್ ಇದೆ. ನಾನು ಇದನ್ನು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡ್ಕೊಂಡಿದ್ದು. ಒಂದು ಸೀದಾ ನಮ್ಮ ಪ್ರಾಪರ್ಟಿ ಕಾಲ್ ಮಾಡಿದಾಗ ಮೇಕ್ ಮೈ ಟ್ರಿಪ್ಗಿಂತ ಜಾಸ್ತಿ ಹೇಳಿದ್ರು. ಸೊ ನಂಗೆ ಮೇಕ್ ಮೈ ಟ್ರಿಪ್ಪೇ ಬೆಸ್ಟ್ ಅನಿಸ್ತು. ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಕಮ್ಮಿ ಇರುತ್ತೆ ಒಂದು ಸತಿ. ಸೊ ನೀವು ಯಾವುದು ಅನುಕೂಲ ಇರುತ್ತೋ ಅಲ್ಲೆಲ್ಲ ನೋಡಿ ಆ ವೆಬ್ಸೈಟಿಂದ ಚೆಕ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಬುಕ್ ಮಾಡ್ಕೋಬೋದು. ನಿಮಗೆ ವೆಬ್ಸೈಟಲ್ಲಿ ಇವ್ರದ್ದು ಶೆರಿಟನ್ ಗ್ರ್ಯಾಂಡ್ ಚೆನ್ನೈ ಅಂತ ಇದೆ, ನೀವು ಸರ್ಚ್ ಮಾಡಿದರೆ ಸಿಕ್ಬಿಡುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಬುಕ್ ಮಾಡ್ಬೋದು. ಸಮ್ ಟೈಮ್ ಮೇಕ್ ಮೈ ಟ್ರಿಪ್ಪಲ್ಲಿ ಜಾಸ್ತಿ ಇರುತ್ತೆ, ಇವ್ರ ಹತ್ರ ಕಮ್ಮಿ ಇರುತ್ತೆ. ಸಮ್ ಟೈಮ್ ಮೇಕ್ ಮೈ ಟ್ರಿಪ್ಪಲ್ಲಿ ಕಮ್ಮಿ ಇರುತ್ತೆ, ಇವ್ರ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡೋದ್ರಿಂದ ಜಾಸ್ತಿ ಇರುತ್ತೆ. ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿದಾಗ ಜಾಸ್ತಿನೇ ಅನ್ನಿಸ್ತು. ನಾನು ಪ್ರೈಸೆಲ್ಲ ಇಲ್ಲಿ ಏನು ಮೆನ್ಷನ್ ಮಾಡೋದಿಲ್ಲ. ಸಮ್ ಟೈಮ್ ಒಂದೊಂದು ಸತಿ ಒಬ್ಬೊಬ್ಬರಿಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಯಾವ್ಯಾವ ಪೀಕ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಪೀಕ್ ಇಲ್ಲದ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನರ್ ಔಟ್ಡೋರ್ ಗೇಮು, ಇಂಡೋರ್ ಗೇಮು ಅಂತೆಲ್ಲ ಇತ್ತು. ನಾವು ಔಟ್ಡೋರ್ ಗೇಮ್ ಆಡೋಕ್ಕೆ ಹೋಗಿಲ್ಲ ಬೀಚಲ್ಲಿ, ಯಾಕಂದರೆ ನಾವು ಆಲ್ರೆಡಿ ಹೋಗಿ ಲೇಟಾಗಿ ರೀಚ್ ಆಗಿದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಅಲ್ಲಿ ನಾನು ಔಟ್ಡೋರ್ ಗೇಮ್ ಆಡಿಲ್ಲ. ಅಲ್ಲಿ ಫುಟ್ಬಾಲ್, ಥ್ರೋಬಾಲು ಮತ್ತು ಕ್ರಿಕೆಟು ಏನೇನೋ ಇಟ್ಟಿದ್ರು. ನಾವು ಯಾವುದೂ ಆಡಿಲ್ಲ ಬೀಚ್ ಸೈಡಲ್ಲಿ. ನಾವು ಕಡಲನ್ ಸಮುದ್ರದಲ್ಲೇ ಹಾಡಿದ್ದೀವಿ, ಅಲ್ಲಿ ಬೇಗ ಹೋಗಿ ರೀಚ್ ಆಗಿದ್ವಿ. ಸೊ ಹಾಗಾಗಿ ಟೈಮ್ ಇತ್ತು, ಸೊ ನಾವು ಅದೆಲ್ಲ ಹಾಡಿದ್ವಿ. ನೀವೆಲ್ಲ ಬೇಗ ಹೋದರೆ ಸ್ವಲ್ಪ ಈ ಪ್ರಾಪರ್ಟಿನ ನೀಟಾಗಿ ಯುಟಿಲೈಸ್ ಮಾಡ್ಕೋಬೋದು, ಲೇಟ್ ಆದರೆ ಕಷ್ಟ. ಇದು ನೈಟ್ ವ್ಯೂ ಬಂದು ಏನೋ ಕೂಲ್ ಹತ್ರ. ಇವಾಗ ಮುಗಿಸ್ಕೊಂಡು ನಾವು ಸೀದಾ ವ್ಯೂಸ್ ಎಲ್ಲ ನೋಡಿಕೊಂಡು ಈಗ ಸೀದಾ ನಮ್ಮ ಅಂತ ಮತ್ತೆ ನಾವು ಸೆಲೆಬ್ರೇಷನ್ ಮಾಡೋದಕ್ಕಿಂತ ನೈಟು ಬಂದಿದ್ದೀವಿ. ಹಾಗೆ ನಮಗೆ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ. ಈಗ ಕೇಕೆಲ್ಲ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ನೈಟಲ್ಲಿ ಬೇರೆ ಸ್ಯಾಂಡ್ ಬಿಟ್ಟರೆ ನಮಗೆ ಸಮುದ್ರದ ಒಂಚೂರು ಕಾಣಿಸ್ತಿಲ್ಲ. ಸೊ ಅದಕ್ಕೆ ಈವ್ನಿಂಗ್ ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ದು. ಇದು ನೈಟ್ ವ್ಯೂ. ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ವ್ಯೂ. ಏನಂತ ಯಾರು ಇರಲ್ಲ, ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಾವು ಕೇಕ್ ಬರ್ತಡೇ ಮಾಡ್ಕೋಬಹುದು. ಸ್ಟಾಫ್ಸು ನಾವು ಬಿಟ್ಟರೆ ಯಾರು ಇರೋದಿಲ್ಲ ಅಲ್ಲಿ. ಸ್ಟಾಫ್ಸ್ ಎಲ್ಲ ಅರೇಂಜ್ ಮಾಡಿ ಫೋನ್ ಮಾಡಿದ್ರು, ಅರೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ಬೆಲೂನ್ಸ್ ಎಲ್ಲ ಅಲ್ಲಿ ಇರ್ತಾ ಇರಲಿಲ್ಲ, ಗಾಳಿಗೆ ಪಟ್ ಸ್ವಲ್ಪ ಹೊತ್ತಿಗೆ ಎಲ್ಲ ಗಾಳಿಗೆ ಅವ್ರಿಗೂ ಏನು ಹೇಳೋಕ್ಕಾಗಲ್ಲ, ಇರೋ ಅಷ್ಟು ಬೆಲೂನಲ್ಲೇ ಸಾಕು ಅಂತ ಅಂದ್ಬಿಟ್ಟು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಆಮೇಲೆ ನಾವು ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಬರುತ್ತೆ. ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ನಾವು ಆಲ್ರೆಡಿ ನಾವು ಅಲ್ಲಿ
ಪ್ಯಾಕೇಜಲ್ಲೇ ನಾವು ಡಿನ್ನರ್ನ ಬುಕ್ ಮಾಡ್ಕೊಂಡಿದ್ವಿ. ನಾನು ಸುಮ್ಮನೆ ಲೈಟಾಗಿ ಫಾಸ್ಟ್ ಮೂವಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಫುಡ್ ಇತ್ತು. ಎಷ್ಟು ವೆರೈಟೀಸ್ ಇತ್ತು ಅಂದರೆ ಅದು ನೋಡಿದ್ರೇ ಹೊಟ್ಟೆ ತುಂಬೋಗುತ್ತೆ, ಊಟ ಮಾಡಬೇಕು ಅಂತಲೇ ಅನ್ಸೋದಿಲ್ಲ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿರುತ್ತೆ. ಅಷ್ಟಿತ್ತು ವೆರೈಟೀಸು, ತುಂಬ ವೆರೈಟೀಸ್ ಇತ್ತು. ಇದರಲ್ಲೇ ನಾನು ಮಾರ್ನಿಂಗ್ದು ಕೂಡ ನಾನು ಬ್ರೇಕ್ಫಾಸ್ಟಲ್ಲಿ ಏನಿತ್ತು ಅನ್ನೋದು ಕೂಡ ನಾನು ಇದರಲ್ಲೇ ಇನ್ಕ್ಲೂಡಿಂಗ್ ಮಾಡಿದ್ದೀನಿ. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ದಿ ಬೆಸ್ಟ್ ರೆಸಾರ್ಟು ECR ರೋಡಲ್ಲಿ ಕಡಲನ್ನು ಇದು ಮತ್ತು ಟೆಂಪಲ್ ಬೇ ನೀವು ಹೋಗ್ಬೋದು. ಯಾಕಂದರೆ ಅಷ್ಟು ಒಳ್ಳೆ ರೆಸಾರ್ಟ್ ಇದೆ. ನೆಕ್ಸ್ಟ್ ಟೈಮ್ ನಾನು ಟೆಂಪಲ್ ಬೇಗ ಹೋಗ್ತೀನಿ, ಹೋಗಿ ಅಲ್ಲಿ ಕೂಡ ವಿಡಿಯೋ ಮಾಡ್ತೀನಿ ಹೇಗಿರುತ್ತೆ ಏನು ಅಂತ, ಅದ್ರ ಬಗ್ಗೆ ಮಾಹಿತಿ ಕೂಡ ತೋರಿಸ್ತೀನಿ ನಾನು. ಆದರೆ ಈಗಲೇ ಎಲ್ಲ ಸ್ವಲ್ಪ ಟೈಮ್ ಬೇಕು ಹೋಗೋದಕ್ಕೆ, ಈಗಲೇ ತುಂಬ ಖರ್ಚು ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಇದೆಲ್ಲ ಖರ್ಚು ಮಾಡಿರೋ ಅಮೌಂಟೆಲ್ಲ ರಿಕವರಿ ಆಗಬೇಕಲ್ಲ. ಸೊ ಹಾಗಾಗಿ ಲೈವ್ ಪಿಜ್ಜಾ, ಲೈವ್ ದೋಸೆ, ನೈಟು ಇಡ್ಲಿ ಎಲ್ಲನೂ ಇತ್ತು. ಇದು ಲಾಸ್ಟ್ ಪಿಕ್ಕು. ಹಾಗೆ ನನ್ನ ಮಗ ಪೂಲಲ್ಲಿ ಆಟ ಆಡಬೇಕು ಅಂತ. ಸೊ ಮಾರ್ನಿಂಗ್ 6ಇಂದ ಇಲ್ಲಿ ಈವ್ನಿಂಗ್ 8ವರೆಗೂ ಫುಲ್ ಆ್ಯಕ್ಟಿವಿಟೀಸ್ ಹಲೋ ಇರುತ್ತೆ. ಪೂಲಲ್ಲಿ ಹೋಗ್ಬೋದು. ಸೊ ನನ್ನ ಮಗ ಪೂಲ್ ಅಂದರೆ ಮಕ್ಳಿಗೆ ಗೊತ್ತಲ್ಲ, ನೀರು ಕಂಡ್ರೆ ಹೇಗಿರ್ತಾರೆ ಅಂತ, ಅವನಿಗೆ ಪೂಲಲ್ಲಿ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಸಣ್ಣವನಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕಷ್ಟೇ ಅವನ್ನ ನೀರಲ್ಲಿ ಬಿಟ್ಟಿಲ್ಲ. ಅವನಿಗೂ ತುಂಬ ಇಷ್ಟ. ಬಟ್ ಅಯ್ಯೋ ಅನ್ನಿಸ್ತಿತ್ತು ನನಗೆ, ಅವನು ಹೋಗೋಕ್ಕಂತೀರ, ಅವನು ಒದಾಡ್ತಿದ್ದ ಅಣ್ಣ ಅಂದ್ಕೊಂಡು ಅಲ್ಲೇ ಇದು ಮಾಡ್ತಿದ್ದ. ನಂಗೊಂಥರ ಬೇಜಾರಾಗ್ತಿತ್ತು. ಗೊತ್ತಿದೆಯಲ್ಲ ತಾಯಿ ಮನಸ್ಸು ಹೇಗಿರುತ್ತೆ ಅಂತ. ಮಕ್ಕಳಿಗೆ ಒಂಚೂರು ನೋವಾದರೂ ನಮಗೆ ತಡ್ಕೊಳಕ್ಕಾಗೋದಿಲ್ಲ, ಅವನಲ್ಲಿ ಹೋಗೋಕ್ಕಾಗ್ತಿಲ್ವಲ್ಲ ಅನ್ನೋ ಫೀಲಿಂಗ್ ಕೂಡ ಇತ್ತು. ಇನ್ನೊಬ್ಬ ಮಾತ್ರ ಆಟ ಆಡ್ತಿದ್ದೆ, ಸ್ಯಾಡಾಗಿ ಒಂದು ಸ್ವಲ್ಪ ಹೊತ್ತಿದ್ದ. ಆಮೇಲೆ ನಾನು ಅರ್ಥ ಆಯಿತು ಮಗುಗೆ, ಹೋಗಂಗಿಲ್ಲ, ಅಲ್ಲಿ ನಿಂಗೆ ಹುಷಾರಿಲ್ಲ ಅಲ್ಲ, ಡಾಕ್ಟರ್ ಹೇಳಿದಾರಲ್ವ, ಡಾಕ್ಟರ್ ಬೈತಾರಲ್ವಾ ಅಂತೆಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು ನೈಟ್ ವ್ಯೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂಡ. ಒಂದೊಂದು ಸ್ವಲ್ಪ ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಇರ್ಬೋದು, ಬಟ್ ಫುಲ್ ಇನ್ಫಾರ್ಮೇಷನ್ ನಿಮಗಿದೆ ಈ ವಿಡಿಯೋದಲ್ಲಿ. ಈಗ ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಫುಲ್ಲು ರೆಸ್ಟ್ ಮಾಡಿ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ವೆಫರ್ಸು, ಪ್ಯಾನ್ ಕೇಕು, ಲೈವಲ್ಲಿ ಎಲ್ಲ ಥರದ್ದು ಇತ್ತು. ದೋಸೆ, ಗೀಸೆ ಏನೇನು ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ರೆಡಿ ಮಾಡಿ ಇಟ್ಟಿರ್ತಾರೆ, ಲೈವಾಗಿ ನಾವು ಕೇಳಿದರೆ ಮಾಡಿ ಕೊಡ್ತಾರೆ. ವೆಫರ್ಸ್ ಆಗಲಿ ಮತ್ತು ಪ್ಯಾನ್ ಕೇಕ್ ಆಗಲಿ. ಹಾಗೆ ಡ್ರ್ಯಾಗನ್ ಫ್ರೂಟು ಸಿಕ್ಕಾಬಟ್ಟೆ ನನ್ನ ಮಗ ಇಲಿ ಥರ ಕಚ್ಚಿಡ್ತಾನೆ. ಒಂದಷ್ಟು ಫುಡ್ಡು ತಿಂದಿಟ್ಟಿರೋದು, ಸುಮ್ಮನೆ ಲೈಟಾಗಿ ಹಣ್ಣು ತೊಗೊಂಡೆ ನಾನು. ನೋಡಿ ವಾಪಸ್ ಬೇಕು ಅಂತಂದ ಕೊಡಿಸಿದ್ರೆ ತಿಂದಿಲ್ಲ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಇದು ಬ್ರೇಕ್ಫಾಸ್ಟ್. ಇದು ಇನ್ಸೈಡ್ದು ರೆಸ್ಟೋರೆಂಟು. ಇದು ನಾವು ಟೇಬಲ್ ನಂಬರ್ ಹೇಳಿದರೆ ನಮಗೆ ಅವ್ರಿಗೆ ಆರ್ಡ್ರ್ ಮಾಡಿದರೆ ಅವರು ಪ್ರತಿಯೊಬ್ಬರು ಬಂದು ಸರ್ವ್ ಮಾಡ್ತಾರೆ. ನೋಡಿ ಅಲ್ಲಿಗೆ ಎಲ್ಲ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೂ ನಾನ್ ವೆಜ್ ಕೂಡ ಇತ್ತು. ಎಲ್ಲ ಥರ ನಾನ್ ವೆಜ್ಜು. ಫಾರಿನರ್ಸು ತುಂಬ ಜನ ಇರ್ತಾರೆ. ಈ ಫಾರಿನರ್ಸು ಮತ್ತು ಇನ್ನೊಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾವು ಎಲ್ಲೋಗಿದ್ದು ಅಂತ ಇದು ಮುಗಿಸ್ಕೊಂಡು ನಾವು ಬೇರೆ ರೆಸಾರ್ಟಿಗೆ ಕೂಡ ಹೋಗಿದ್ವಿ. ಅದು ಎಲ್ಲಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಫಾರಿನರ್ಸ್ಗೋಸ್ಕರ ಸಿಕ್ಕಾಪಟ್ಟೆ ನಾನ್ ವೆಜ್ಜು, ಫೋರ್ಕ್ ಅಂತೆ, ಬೀಫ್ ಅಂತೆ, ಎಲ್ಲ ಥರದ್ದು ಇಟ್ಟಿದ್ದಾರೆ. ನಾವು ಆ ಸೈಡಿಗೆ ಹೋಗಿಲ್ಲ, ಯಾಕಂದರೆ ಅವೆಲ್ಲ ನಮಗೆ ಸೂಟ್ ಆಗಲಿಲ್ಲ. ಸೊ ನಮಗೇನು ಬೇಕು, ನಾನು ಸುಮ್ಮನೆ ವಿಡಿಯೋಗೋಸ್ಕರ ಕ್ಲಿಪ್ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ತಿನ್ನೋದು ವೆಜ್ಜು ಆಮ್ಲೆಟ್ಟು ಈ ಥರ ತಿನ್ಕೊಂಡು ಬರ್ತೀವಿ ಅಷ್ಟೇ ಮಾರ್ನಿಂಗಲ್ಲಿ. ನೋಡ್ತಾ ಇರ್ಬೋದು, ಇಂಡಿಯನ್ಸ್ಗೂ ಅಂದರೆ ಸೌತ್ ಇಂಡಿಯನ್ಸ್ ಮೀನು, ನಾರ್ತ್ ಇಂಡಿಯನ್ಸ್ ಮೀನು ಕೂಡ ಇದೆ. ಅದ್ರ ಜೊತೆಗೆ ಫಾರಿನರ್ಸ್ ಇರೋದ್ರಿಂದ ಫಾರಿನ್ ಬ್ರೆಡ್ಸು ಮತ್ತು ಫಾರಿನರ್ಸ್ಗೆ ಬೀಫು ಮತ್ತು ಬಾಯ್ಲ್ಡ್ ಫಿಶ್ಶು ಅದೆಲ್ಲ ಥರದ್ದು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಅಂದರೆ ತುಂಬ ವೆರೈಟೀಸ್ ಇಟ್ಟಿದ್ದಾರೆ. ನೋಡಿನೇ ನಮ್ಗೆ ಅರ್ಥ ಹೋಗುತ್ತೆ, ತುಂಬ ಗೊತ್ತು, ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಕರ್ಡಲ್ಲೂ ತುಂಬ ವೆರೈಟೀಸು, ಕೋಲ್ಡ್ ಮಿಲ್ಕಲ್ಲೂ ತುಂಬ ವೆರೈಟೀಸು. ಕೋಲ್ಡ್ ಕಾಫಿ, ಕೋಲ್ಡ್ ಮಿಲ್ಕು, ಜಾಮೂನ್, ಸ್ವೀಟು, ಬೆಳಗ್ಗೆ ಎಲ್ಲ ಥರದ್ದು ಇಟ್ಟಿದ್ದಾರೆ. ಹಲ್ವಾ, ಕೊಕೊನಟ್ ಹಲ್ವಾ, ಏನೋ ತುಂಬ ವೆರೈಟೀಸ್ ಇತ್ತು. ಐಸ್ ಕ್ರೀಮ್ ಕೂಡ ಇತ್ತು ಬೆಳಗ್ಗೆ. ಹಾಗೆ ಒಂದಷ್ಟು ಸಲಾಡ್ಸ್ ಕೂಡ ಇಟ್ಟಿದ್ರು.
ಚೀಸಸ್ಸು, ಸಲಾಡ್ಸು, ತುಂಬ ಅಂದರೆ ತುಂಬ ನೋಡಿ. ಈ ಕಡೆ ಫಿಶಲ್ಲಿ ಹಾಗೆ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನೋಡಿ ಇಂಡಿಯಾ ಫಾರಿನ್ ಬ್ರೆಡ್ಸ್ ಎಲ್ಲ ಇಲ್ಲಿದೆ. ಫಾರಿನ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಕೂಡ ನಿಮಗೆ ಫಾರಿನರ್ಸ್ ತುಂಬ ಜನ ಕಾಣಿಸ್ತಾರೆ. ಅವ್ರನ್ನೆಲ್ಲ ನಾನು ಪಿಕ್ ತೊಗೊಂಡಿಲ್ಲ. ಅವರೆಲ್ಲ ಫೀಲ್ ಆಗ್ತಾರೆ ಬೇರೆ ಥರ ಅಂತ ನಾನು ಯಾರಿಗೂ ಪಿಕ್ ತೊಗೊಂಡಿಲ್ಲ. ಹಾಗೆ ಲೈವ್ ಫಿಲ್ಟರ್ ಕಾಫಿ ಕೂಡ ಇತ್ತು. ಆ್ಯಕ್ಚುಲಿ ತಮಿಳ್ನಾಡಂದರೆ ಫಿಲ್ಟರ್ ಕಾಫಿಗೆ ಫೇಮಸ್ಸು, ಸೊ ಅದನ್ನೇ ಬೇಕು. ಹಾಗೆ ಲೈವ್ ದೋಸೆ, ಪೂರಿ, ಪರೋಟ, ಈ ಥರ ವೆರೈಟೀಸ್ ಆಫ್ ಏನೇನೋ ಇತ್ತು ಅಲ್ಲಿ. ಎಲ್ಲನೂ ಒಂದೊಂದು ಸ್ವಲ್ಪ ಅಂದರೆ ವೆಜ್ಜಲ್ಲಿ ಏನಿದೆಯೋ ಅದೆಲ್ಲ ಸ್ವಲ್ಪ ಒಂದೊಂದು ಸ್ಪೂನ್ ಟೇಸ್ಟ್ ಮಾಡಿದ್ದು ನನಗೆ ಬೇಕು ಅನಿಸುತ್ತೆ. ಎಲ್ಲನೂ ಅಲ್ಲ, ಯಾವ್ದು ಬೇಕು ಅನಿಸುತ್ತೋ ಅದನ್ನು ಟೇಸ್ಟ್ ಮಾಡಿದ್ದು. ನಾನು ಮಾತಾಡ್ತಾನೆ ಇರ್ತೀನಿ ಅಂತ ಬೋರ್ ಆಗ್ತೀವಿ, ಬಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇರ್ತೀನಿ ಅಷ್ಟೇ. ನಿಮಗೇನೇ ಡೌಟ್ ಇದ್ದರೂ ವಿಡಿಯೋದಲ್ಲಿ ನನ್ನನ್ನು ಕೇಳ್ಬೋದು. ನೀವು ನನಗೆ DM ಮಾಡಿದರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಅವ್ನು ಫುಲ್ ಹ್ಯಾಪಿ. ಗೇಮ್ ಅಂದರೆ ಮಕ್ಕಳು ನೋಡಿದ್ದೀರಲ್ಲ, ಫುಲ್ ಹ್ಯಾಪಿ ಆಗಿರ್ತಾರೆ. ಇಂಡೋರ್ ಗೇಮೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಮಾಡಿದ್ದು. ನೀನು ಫಸ್ಟಾ ನಾನು ಫಸ್ಟಾ ಅಂತ ಮಾತಾಡ್ತಾ ಇದ್ವಿ ಇಬ್ಬರು. ನೋಡಿ, ಮಕ್ಕಳ ಫೇಸಲ್ಲಿ ಒಂದು ಹ್ಯಾಪಿನೆಸ್ ಇರುತ್ತಲ್ಲ, ಅದಕ್ಕಿಂತ ಏನು ಬೇಕಲ್ವ ತಂದೆ ತಾಯಿಗೆ. ಅವ್ರ ಹ್ಯಾಪಿನೆಸ್ಗೋಸ್ಕರ ನಾವು ಎಷ್ಟೇ ಕಷ್ಟ ಇದ್ರೂ ಅದನ್ನೆಲ್ಲ ತಡ್ಕೊಂಡು ಅವ್ರಿಗೆ ಖುಷಿ ಇಟ್ಕೊಳ್ಳೋದೇ ನಮ್ಮ ಕೆಲಸ. ಸುಮ್ಮನೆ ನಾನು ಲೇಟಾಗಿ ಆಗ್ತದೆ, ಅವನಿಗೆ ಇನ್ನೋಗ್ಬೋದಾ ಅನ್ನೋದಲ್ಲ, ಫುಲ್ ಹ್ಯಾಪಿ. ನಾನೇ ಅಂತ. ಹಾಗೆ ಅಲ್ಲಿ ಸ್ಲೈಡೆಲ್ಲ ಇತ್ತು, ಸ್ಲೈಡೆಲ್ಲ ಹಾಡ್ತಿದ್ದ. ಹಾಗೆ ಅಲ್ಲಿ ಮೂವಿ ಕೂಡ ಪ್ಲೇ ಮಾಡ್ತಾಯಿದ್ರು ಮಕ್ಕಳಿಗೆ ಅಂತಲೇ, ಕಾರ್ಟೂನ್ ಮೂವೀಸ್ ಎಲ್ಲ ಲೈವಲ್ಲಿ. ಅದಕ್ಕೆ ಡಾರ್ಕ್ ಮಾಡಿದ್ದಾರೆ, ಮೂವಿ ಚೆನ್ನಾಗಿ ಕಾಣಿಸಲ್ಲ ಲೈಟ್ ಇದ್ದರೆ ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.